ಹಾಯ್, ಈ ವಿಡಿಯೋದಲ್ಲಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಅಂದರೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಅಂತಂದರೆ ಇಲ್ಲಿ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟು ಇನ್ ಕೇಸ್ ಅಪ್ರಾಪ್ರಿಯಬಲ್ ಅಡ್ವರ್ಸ್ ಎಫೆಕ್ಟ್ ಏನಾದರೂ ಆಗುತ್ತೆ ಅಂದರೆ ಆ ಕಾಂಪಿಟೇಷನ್ ರಿಲೇಟೆಡ್ ಆಗಿ ವಿತಿನ್ ಇಂಡಿಯಾದಲ್ಲಿ ಯಾವುದು ಮೀನ್ಸ್ ದಟ್ಸ್ ರೆಸ್ಪೆಕ್ಟ್ ಟು ಅಂಟರ್ ಆನ್ ಅಗ್ರಿಮೆಂಟ್ ವಿತ್ ಪ್ರೊಡಕ್ಷನ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಓಕೆ, ಸೊ ಇಂಥದ್ರಲ್ಲಿ ಮೀನ್ಸ್ ಪ್ರೊಡಕ್ಷನು ಸಪ್ಲೈಯಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇದೆಲ್ಲ ಯಾವುದೋ ಒಂದು ಅಡ್ವರ್ಸ್ ಎಫೆಕ್ಟನ್ನ ಕ್ರಿಯೇಟ್ ಮಾಡುತ್ತೆ ಅಂತಂದರೆ ಅದು ಲಾಫುಲ್ ಅಲ್ಲ. ಸೊ ಅದರಲ್ಲಿ ಜನರಲಿ ಇನ್ವಾಲ್ವ್ ಆಗೋಂಥ ಅಗ್ರಿಮೆಂಟ್ಗೆ ಇನ್ವಾಲ್ವ್ ಆಗೋಂಥ ಎಂಟರ್ಪ್ರೈಸಸ್ ಇರ್ಬೋದು, ಎಂಟರ್ಪ್ರೈಸ್ ಅಸೋಸಿಯೇಷನ್ ಆಫ್ ಎಂಟರ್ಪ್ರೈಸ್ ಇರ್ಬೋದು, ಅಥವಾ ಪರ್ಸನ್ ಇರ್ಬೋದು, ಅಥವಾ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಇರ್ಬೋದು. ಇವ್ರು ಯಾರೇ ಇರ್ಬೋದು, ಪ್ರೊಡಕ್ಷನು ಸಪ್ಲೈ ಮತ್ತು ಗೂಡ್ಸ್ ಆರ್ ಸರ್ವಿಸಸ್ ಏನಿದೆ ಇದ್ರ ರಿಲೇಟೆಡ್ ಆಗಿ ಏನಾದರೂ ಅಡ್ವರ್ಸ್ ಎಫೆಕ್ಟು ಅಪ್ರಿಷಿಯಬಲ್ ಅಡ್ವರ್ಸ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂದರೆ ಕಾಂಪಿಟೇಷನಲ್ಲಿ ಅಂಥದ್ದನ್ನು ಆ್ಯಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆ್ಯಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಏನಿದೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅದು ಅಥವಾ ಅಗ್ರಿಮೆಂಟ್ಗೆ ಎಂಟ್ರಿ ಆದಾಗ ಇಟ್ ಶುಡ್ ಬಿ ವೈಡ್, ಅದು ವೈಡ್ ಆಗಿರುತ್ತೆ. ಯಾಕೆ ಅಂತಂದರೆ ಇದಕ್ಕೆ ಯಾವುದೇ ರೀತಿ ಈ ಥರ ಎಂಟರ್ಪ್ರೈಸಸ್ಗಳಲ್ಲಿ ಏನಿದೆ ಅಥವಾ ಪರ್ಸನ್ ಇರ್ಬೋದು ಅಂತ ಯಾವುದೂ ಕೂಡ ಅಲ್ಲಿ ಎಂಟ್ರಿ ಆಗೋದಕ್ಕೆ ಇಲ್ಲ. ಅದನ್ನು ಎಂಟ್ರಿ ಆದಂಥವನ್ನ ಆ್ಯಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಜೊತೆಗೆ ಇಲ್ಲಿ ಇನ್ ಕೇಸ್ ಆ ಎಫೆಕ್ಟ್ಸ್ಗಳೆಲ್ಲ ಏನಿದೆ ಅಪ್ರಿಷಿಯಬಲ್ ಅಡ್ವರ್ಸ್ ಎಫೆಕ್ಟ್ ಅಂತ ಏನೇನು ಹೇಳ್ತೀವಿ ಅದು ಯಾವುದದು ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಈ ಅಗ್ರಿಮೆಂಟಲ್ಲಿ ದಟ್ ಈಸ್ ಅಗ್ರಿಮೆಂಟ್ ಟು ಲಿಮಿಟ್ ಪ್ರೊಡಕ್ಷನ್ ಆರ್ ಸಪ್ಲೈ, ಅಗ್ರಿಮೆಂಟ್ ಟು ಲಿಮಿಟ್ ಪ್ರೊಡಕ್ಷನ್ ಆ್ಯಂಡ್ ಆರ್ ಸಪ್ಲೈ. ಅದು ಅಗ್ರಿಮೆಂಟು ಆ ಪ್ರೊಡಕ್ಷನ್ ಅಥವಾ ಸಪ್ಲೈ ಏನಿದೆ ಅದು ಎರಡಲ್ಲಿ ಯಾವುದಾದ್ರೂ ಅದನ್ನು ಲಿಮಿಟ್ ಮಾಡುವಂಥದ್ದು ಏನಾದರೂ ಇತ್ತು ಅಂತಂದರೆ ಅದನ್ನು ಅಡ್ವರ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅಗ್ರಿಮೆಂಟ್ ಟು ಅಲೋಕೇಟ್ ಮಾರ್ಕೆಟನ್ನು ಅಲೋಕೇಟ್ ಮಾಡೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರ ಎಫೆಕ್ಟ್ ಆಗುತ್ತೆ. ಜೊತೆಗೆ ಅಗ್ರಿಮೆಂಟ್ ಟು ಫಿಕ್ಸ್ ಪ್ರೈಸ್, ಒಂದು ಪ್ರಾಡಕ್ಟಿಗೆ ಪ್ರೈಸನ್ನು ಫಿಕ್ಸ್ ಮಾಡ್ತೀವಿ ಅಥವಾ ಒಂದು ಸರ್ವಿಸಸ್ಗೆ ಪ್ರೈಸನ್ನು ಫಿಕ್ಸ್ ಮಾಡ್ತೀನಿ ಅಂತಂದರೆ ಅದು ಕೂಡ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಅದು ಆ್ಯಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ರೀಸನ್ಸಿಂದ ಆಗುತ್ತೆ. ಜೊತೆಗೆ ಬಿಡ್ ರಿಗ್ಗಿಂಗ್ ಆರ್ ಕಲೆಸಿವ್ ಬಿಡ್ಡಿಂಗ್, ಬಿಡ್ ರಿಗ್ಗಿಂಗ್ ಆರ್ ಕಲೆಸಿವ್ ಬಿಡ್ಡಿಂಗ್ ಅಂತಂದರೆ ಅವರು ಮುಂಚೆನೇ ಏನಾದರೂ ಬಿಡ್ಡಿಂಗ್ ಏನೇನಾಗುತ್ತೆ ಅದರ ರಿಲೇಟೆಡ್ ಆಗಿ ಮುಂಚೆನೇ ಅವರು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋದು ಆ ಥರದ್ದು ಏನಾದರೂ ಇದ್ದರೆ, ಅಥವಾ ಯಾವುದೋ ತಂತ್ರಗಾರಿಕೆ ಮೂಲಕ, ಕಲಿಸಿವ್ ಅಂತಂದರೆ ತಂತ್ರ ಅಂತ ಹೇಳ್ತೀವಿ ಅಥವಾ ಸಂಯೋಜಿತ ಅಂತ ಹೇಳ್ತೀವಿ. ಮುಂಚೆನೇ ಅವ್ರು ಅಡ್ವಾನ್ಸಿಗೆ ಆ ಥರ ಯಾವುದೋ ರಿಲೇಟೆಡ್ ಆಗಿ ಮಾಡಿಕೊಂಡ್ರೆ ಅದು ಬಿಡ್ಡಿಂಗ್ ಅಥವಾ ಕಲಿಸಿವ್ ಬಿಡ್ಡಿಂಗ್ ಅಂತ ಹೇಳ್ತೀವಿ. ಸೊ ಅದು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ದೆನ್ ಕಂಡೀಷನಲ್ ಪರ್ಚೇಸ್ ಆರ್ ಸೇಲ್, ಇದು ಕಂಡೀಷನಲ್ ಪರ್ಚೇಸ್ ಮತ್ತು ಸೇಲ್ಸ್ ಆಗೋದಕ್ಕೆ ಕಂಡೀಷನಲ್ ಬೇಸಿಸ್ ಮೇಲೆ ಆಗಿದ್ದರೆ ಅದನ್ನು ಕಂಡೀಷನಲ್ ಪರ್ಚೇಸ್ ಅಂತ ಹೇಳ್ತೀವಿ ಅಥವಾ ಸೇಲ್ ಅಂತ ಹೇಳ್ತೀವಿ, ಅಥವಾ ಟೈನ್ ಅರೇಂಜ್ಮೆಂಟ್ ಅಂತಲೂ ಕೂಡ ಅದನ್ನು ಹೇಳ್ತೀವಿ. ದೆನ್ ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ಸಪ್ಲೈ ಆರ್ ಡಿಸ್ಟ್ರಿಬ್ಯೂಷನ್ ಅರೇಂಜ್ಮೆಂಟ್. ಎಕ್ಸ್ಕ್ಲೂಸಿವ್ ಸಪ್ಲೈ ಆರ್ ಡಿಸ್ಟ್ರಿಬ್ಯೂಷನ್ ಅರೇಂಜ್ಮೆಂಟ್ ಅಂದರೆ ಅದೇ ಸಪ್ಲೈ ಮಾಡೋದಕ್ಕೆ ಅಥವಾ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಆಗಿ ಏನಾದರೂ ಎಕ್ಸ್ಕ್ಲೂಸಿವ್ ಆಗಿ ಇಬ್ಬರು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದು ಅರೇಂಜ್ಮೆಂಟ್ ರಿಲೇಟೆಡ್ ಆಗಿ ಅದು ಕೂಡ ಅಡ್ವರ್ಸ್ ಎಫೆಕ್ಟ್ ಆಗಿರುತ್ತೆ. ಜೊತೆಗೆ ರೀಸೇಲ್ ಪ್ರೈಸ್ ಮೇಂಟೆನೆನ್ಸ್ ಅಂದರೆ ಮತ್ತೆ ಸೇಲ್ ಮಾಡಿದಾಗ ಪ್ರೈಸ್ ಎಲ್ಲ ಏನೇನೆಲ್ಲ ಕೊಡಬೇಕಾಗತ್ತೆ ಅದರದ್ದಾಗುತ್ತೆ. ದೆನ್ ರೆಫ್ಯೂಸಲ್ ಟು ಡೀಲ್ ಆಗೋದಕ್ಕೆ ಅಂದರೆ ಮೀನ್ಸ್ ಟ್ರೇಡಿಂಗ್ ಆ್ಯಕ್ಟಿವಿಟಿಗೆ ಇನ್ವಾಲ್ವ್ ಆಗೋದಕ್ಕೆ ಸಮ್ಟೈಮ್ಸ್ ರೆಫ್ಯೂಸಲ್ ಆಗೋ ಚಾನ್ಸಸ್ ಇರುತ್ತೆ. ಅದು ಈ ಥರ ಇಷ್ಟು ಅಡ್ವರ್ಸ್ ಎಫೆಕ್ಟನ್ನ ಕ್ರಿಯೇಟ್ ಮಾಡೋ ಚಾನ್ಸಸ್ ಇರುತ್ತೆ ಇನ್ನು ಆ್ಯಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟಲ್ಲಿ. ಸೊ ಈ ಅಡ್ವರ್ಸ್ ಎಫೆಕ್ಟ್ಗಳೆಲ್ಲ ಏನೇನಿರುತ್ತೆ ಅದನ್ನು ಬೈ ಒನ್ ನೋಡ್ತಾ ಹೋಗೋಣ. ಇದಿಷ್ಟು ಇನ್ಕ್ಲೂಡ್ ಆಗಿರುತ್ತೆ ಆ ಅಡ್ವರ್ಸ್ ಎಫೆಕ್ಟಿವಲ್ಲಿ. ಸೊ ಇದ್ರ ಜೊತೆಗೆ ಏನೇನೆಲ್ಲ ಅಡ್ವರ್ಸ್ ಎಫೆಕ್ಟ್ ಅಂತಂದರೆ ದಟ್ ಈಸ್ ಅಡ್ವರ್ಸ್ ಎಫೆಕ್ಟ್ ಆನ್ ಕಾಂಪಿಟೇಷನ್. ಆ ಕಾಂಪಿಟೇಷನಲ್ಲಿ ಏನು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಅಡ್ವರ್ಸ್ ಎಫೆಕ್ಟ್ ಏನಿದೆ ದಟ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಟರ್ಮೈನ್ಸ್ ಪರ್ಚೇಸ್ ಆರ್ ಸೇಲ್ಸ್ ಪ್ರೈಸ್ ಇರ್ಬೋದು ಅಥವಾ ಪರ್ಚೇಸ್ ಪ್ರೈಸ್ ಇರ್ಬೋದು. ಇದನ್ನು ಅಡ್ವಾನ್ಸ್ ಅಥವಾ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಪ್ರೈಸನ್ನು ಡಿಟರ್ಮೈನ್ ಮಾಡೋದು ಅದನ್ನು ಇನ್ಕ್ಲೂಡ್ ಆಗಿರುತ್ತೆ ಅಡ್ವರ್ಸ್ ಎಫೆಕ್ಟು. ಜೊತೆಗೆ ನೆಕ್ಸ್ಟು ದಟ್ಸ್ ಲಿಮಿಟ್ಸ್ ಆರ್ ಕಂಟ್ರೋಲ್ಸ್ ಪ್ರೊಡಕ್ಷನ್ ಸಪ್ಲೈ ಮಾರ್ಕೆಟ್, ದೆನ್ ಟೆಕ್ನಿಕಲ್ ಡೆವಲಪ್ಮೆಂಟ್, ಇನ್ವೆಸ್ಟ್ಮೆಂಟ್ ಆರ್ ಪ್ರಾವಿಷನ್ ಆಫ್ ಸರ್ವಿಸಸ್. ಇದಿಷ್ಟು ಕೂಡ ಇದರಲ್ಲಿ ಅಡ್ವರ್ಸ್ ಎಫೆಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಮೀನ್ಸ್ ಆ್ಯಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟಲ್ಲಿ. ಲಿಮಿಟ್ಸ್ ಆರ್ ಕಂಟ್ರೋಲ್ ಪ್ರೊಡಕ್ಷನ್, ಅದು ಪ್ರೊಡಕ್ಷನ್ನ ಅಥವಾ ಸಪ್ಲೈ ಮಾರ್ಕೆಟು ಟೆಕ್ನಿಕಲ್ ಡೆವಲಪ್ಮೆಂಟು ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅಥವಾ ಸರ್ವಿಸಸ್ ಏನೇನು ಪ್ರೊವೈಡ್ ಮಾಡ್ತಾರೆ ಇದನ್ನು ಲಿಮಿಟ್ ಮಾಡುವಂಥದ್ದು ಅಥವಾ ಕಂಟ್ರೋಲ್ ಮಾಡುವಂಥದ್ದು ಇದು ಈ ಆ್ಯಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟಲ್ಲಿ ಆಗುವಂಥದ್ದು. ದೆನ್ ನೆಕ್ಸ್ಟ್ share the market or source of production or providing services by way of allocation of geographical area of market, then
ಆರ್ ಟೈಪ್ ಆಫ್ ಗೂಡ್ಸ್ ಆರ್ ಸರ್ವಿಸ್ ಆರ್ ನಂಬರ್ಸ್ ಆಫ್ ಕಸ್ಟಮರ್ಸ್ ಇನ್ ದ ಮಾರ್ಕೆಟ್ ಆರ್ ಎನಿ ಅದರ್ ಸಿಮಿಲರ್ ವೇ. ಅಂದರೆ ಇಲ್ಲಿ ಸೇರ್ಸ್ ದ ಮಾರ್ಕೆಟ್ ಆರ್ ಸೋರ್ಸ್ ಆಫ್ ಪ್ರೊಡಕ್ಷನ್, ಮಾರ್ಕೆಟ್ ಶೇರ್ ಮಾಡ್ಕೊಳ್ಳೋದಾಗ್ಬೋದು, ಮೀನ್ಸ್ ಏರಿಯಾ ಬೇಸಿಸ್ ಮೇಲೆ ಇಷ್ಟು ಏರಿಯಾನ ಕವರ್ ಮಾಡಬೇಕು ಅನ್ನೋದ್ರ ಬೇಸಿಸ್ ಮೇಲೆ ಆಗ್ಬೋದು, ಆ ಥರ ಶೇರ್ ಮಾಡ್ಕೊಳ್ಳೋದಾಗ್ಬೋದು. ಅದ್ರ ಜೊತೆಗೆ ಪ್ರೊಡಕ್ಷನ್ ಸೋರ್ಸಸ್ ಏನಿರುತ್ತೆ ಅದನ್ನು ಶೇರ್ ಮಾಡ್ಕೊಳ್ಳೋದಾಗ್ಬೋದು. ದೆನ್ ಪ್ರಾವಿಷನ್ ಆಫ್ ಸರ್ವಿಸಸ್ ಬೇ ಆಫ್ ಅಲೋಕೇಶನ್ ಆಫ್ ಜಾಗ್ರಫಿಕಲ್ ಏರಿಯಾ ಆಫ್ ದ ಮಾರ್ಕೆಟ್, ಜಾಗ್ರಫಿಕಲ್ ಏರಿಯಾ ಆಫ್ ದ ಮಾರ್ಕೆಟ್ ಏನಿದೆ ಅದ್ರ ಬೇಸಿಸ್ ಮೇಲೆ ಸರ್ವಿಸಸ್ ಪ್ರಾವಿಷನ್ನ ಅಲೋಕೇಟ್ ಮಾಡೋದು ಕೂಡ ಅಡ್ವರ್ಸ್ ಎಫೆಕ್ಟ್ ಆಗಿರುತ್ತೆ. ದೆನ್ ಟೈಪ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್, ಮಾರ್ಕೆಟ್ ಬೇಸಿಸ್ ಮೇಲೆ ಆಗ್ಬೋದು, ಟೈಪ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಿದೆ ಅದರ ಬೇಸಿಸ್ ಮೇಲೆ ಆಗ್ಬೋದು, ಅಥವಾ ನಂಬರ್ ಆಫ್ ಕಸ್ಟಮರ್ಸ್ ಇನ್ ದ ಮಾರ್ಕೆಟ್, ಆ ಮಾರ್ಕೆಟಲ್ಲಿ ಎಷ್ಟು ನಂಬರ್ ಆಫ್ ಕಸ್ಟಮರ್ಸ್ ಇರ್ತಾರೆ ಅದ್ರ ಬೇಸಿಸ್ ಮೇಲೆ ಅಲೋಕೇಶನ್ ಮಾಡ್ಕೊಳ್ಳೋದಾಗ್ಬೋದು. ಇದ್ರ ಮೇಲೆ ಚೇಂಜಸ್ ಮಾಡೋದು ಕೂಡ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಆಗಿರುತ್ತೆ. ದೆನ್ ಇದಿಷ್ಟು ಬಿಟ್ಟು ಇನ್ಯಾವುದೇ ಸಿಮಿಲರ್ ವೇ, ಅಂದರೆ ಈ ಥರ ಜಾಗ್ರಫಿಕಲ್ ಏರಿಯಾಸ್ ಬೇಸಿಸ್ ಮೇಲೆ ಅಲೋಕೇಶನ್ ಮಾಡ್ಕೊಳ್ಳೋದು, ಗೂಡ್ಸ್ ಆಗ್ಬೋದು ಸರ್ವಿಸಸ್ ಆಗ್ಬೋದು, ಈ ಥರ ಅಲೋಕೇಶನ್ ಮಾಡ್ಕೊಳ್ಳೋದನ್ನು ಆ್ಯಂಟಿ ಕಾಂಪಿಟೇಟಿವ್ ಮಾರ್ಕೆಟ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಜೊತೆಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ರಿಸಲ್ಟ್ ಇನ್ ದ ಬಿಡ್ ರಿಗ್ಗಿಂಗ್ ಆರ್ ಕಲಿಶಿವ್ ಬಿಡ್ಡಿಂಗ್. ಮೀನ್ಸ್ ಯಾವುದೆಲ್ಲ ಇದು ಬರುತ್ತೆ, ಮೀನ್ಸ್ ಬಿಡ್ಡಿಂಗ್, ರಿಗ್ಗಿಂಗ್ ಮತ್ತು ಕಾರ್ಟಲ್ಸ್ ಎಲ್ಲ ಏನೇನಿರುತ್ತೆ ಇದ್ರ ರಿಲೇಟೆಡ್ ಆಗಿ ಅವರು ಅಗ್ರಿಮೆಂಟ್ ಮಾಡ್ಕೊಳ್ಳೋದನ್ನು ಕೂಡ ಅಡ್ವರ್ಸ್ ಎಫೆಕ್ಟ್ ಅಂತ ಹೇಳ್ಬೋದು, ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಲ್ಲಿ. ದಟ್ ಈಸ್ ಇನ್ ದ ಬಿಡ್ ರಿಗ್ಗಿಂಗ್ ಕಲಿಶಿವ್ ಬಿಡ್ಡಿಂಗ್. ಅದೇ ಆಲ್ರೆಡಿ ಹೇಳ್ದಂಗೆ ಬಿಗಿನಿಂಗಲ್ಲೇ ಅವರೇನಾದರೂ ಈ ಥರ ಇದರಲ್ಲಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅವರೆಲ್ಲ ಈ ಥರ ಇನ್ವಾಲ್ವ್ ಆಗೋದನ್ನು ಬಿಡ್ರಿಂಗ್ ಅಥವಾ ಕಲಿಶಿವ್ ಬಿಡ್ಡಿಂಗ್ ಅಂತ ಹೇಳ್ತೀವಿ. ಇದ್ರ ರಿಲೇಟೆಡ್ ಆಗಿ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಕೂಡ ಇಲ್ಲಿ ಎಫೆಕ್ಟನ್ನು ಮಾಡುತ್ತೆ. ಇದ್ರ ಜೊತೆಗೆ ಬಿಡ್ರಿಂಗಿಂಗ್ ಅಂತಂದರೆ ಅಗ್ರಿಮೆಂಟ್, ಇಟ್ ಈಸ್ ಮೀನ್ಸ್ ಎನಿ ಅಗ್ರಿಮೆಂಟ್ ಬಿಟ್ವೀನ್ ಎಂಟರ್ಪ್ರೈಸ್ ಆರ್ ಪರ್ಸನ್ ದಟ್ಸ್ ಎಂಗೇಜ್ಡ್ ಇನ್ ಐಡೆಂಟಿಕಲ್ ಆರ್ ಸಿಮಿಲರ್ ಪ್ರೊಡಕ್ಷನ್ ಆಫ್ ಟ್ರೇಡಿಂಗ್ ಆಫ್ ಗೂಡ್ಸ್ ಆರ್ ಪ್ರಾವಿಷನ್ ಆಫ್ ಸರ್ವಿಸಸ್ which has the effect of eliminating of reducing competition for bids or adversely affecting or manipulating the process of bidding. ಈ ಬಿಡ್ಡಿಂಗ್ ಏನಿದೆ ಬಿಡ್ ರಿಗ್ಗಿಂಗ್ ಅಂತಂದರೆ ಈ ರಿಲೇಟೆಡ್ ಆಗಿ ಯಾವುದೇ ಅಗ್ರಿಮೆಂಟು ಎಂಟರ್ಪ್ರೈಸ್ ಇರ್ಬೋದು ಅಥವಾ ಪರ್ಸನ್ಸ್ ಇರ್ಬೋದು, ಸಿಮಿಲರ್ ಅಥವಾ ಐಡೆಂಟಿಕಲ್ ಪ್ರೊಡಕ್ಷನ್ ಏನಿರುತ್ತೆ ಅಥವಾ ಟ್ರೇಡಿಂಗ್ ಆಫ್ ಗೂಡ್ಸ್ ಆಗ್ಬೋದು ಅಥವಾ ಪ್ರಾವಿಷನ್ ಆಫ್ ಸರ್ವಿಸಸ್ ಆಗ್ಬೋದು, ಇದ್ರ ರಿಲೇಟೆಡ್ ಆಗಿ ಕಾಂಪಿಟೇಷನ್ನ ರಿಡ್ಯೂಸ್ ಮಾಡೋದಕ್ಕೆ ಅಥವಾ ಎಲಿಮಿನೇಟ್ ಮಾಡ್ಕೊಳ್ಳೋದಕ್ಕೆ ಬಿಡ್ಡಿಂಗ್ ಏನೇನಾಗುತ್ತೆ, ಬಿಡ್ ಏನಾಗುತ್ತೆ ಅದರಲ್ಲಿ ಕಾಂಪಿಟೇಷನ್ನು ಎಲಿಮಿನೇಟ್ ಮಾಡೋದಾಗ್ಬೋದು ಅಥವಾ ರಿಡ್ಯೂಸ್ ಮಾಡುವಂಥದ್ದಾಗ್ಬೋದು, ಅಂಥದ್ದನ್ನು ಇಲ್ಲಿ ಅಡ್ವರ್ಸ್ ಎಫೆಕ್ಟ್ ಕೂಡ ಆಗುತ್ತೆ. ಅದ್ರ ಜೊತೆಗೆ ಮ್ಯಾನಿಪುಲೇಟಿಂಗ್ ದ ಪ್ರೋಸೆಸ್ ಆಫ್ ಬಿಡ್ಡಿಂಗ್ ಏನಿರುತ್ತೆ ಅದನ್ನು ಮ್ಯಾನಿಪುಲೇಟ್ ಮಾಡೋದು, ಚೇಂಜಸ್ ಮಾಡೋದು, ಆಲ್ಟರ್ನೇಟಿವ್ ಮಾಡ್ಕೊಳ್ಳೋದು, ಅವ್ರ ತಕ್ಕಂಗೆ ಮಾಡ್ಕೊಳ್ಳೋದು, ಇದು ಕೂಡ ಬಿಡ್ ರಿಗ್ಗಿಂಗ್ ಅಥವಾ ಕಲಿಶಿವ್ ಬಿಡ್ಡಿಂಗಲ್ಲಿ ನಡೆಯುವಂಥದ್ದು. ಓಕೆ, ಜೊತೆಗೆ ನೆಕ್ಸ್ಟು ಈಗ ಕಾರ್ಟಲ್ ಅಂತಂತ ಬಂದರೆ ಯಾವುದೇ ಅಸೋಸಿಯೇಷನ್ ಆಫ್ ಪರ್ಸನ್ಸು ಈ ಪ್ರೊಡಕ್ಷನ್ ಇರ್ಬೋದು, ಇದ್ರ ರಿಲೇಟೆಡ್ ಆಗಿ ಏನಾದರೂ ಅಗ್ರಿಮೆಂಟನ್ನು ಮಾಡ್ಕೊಳ್ಳೋ ಅಂತಿದ್ದರೆ ಅದನ್ನು ಕಾರ್ಟಲ್ ಅಂತ ಹೇಳ್ತೀವಿ. ಅದ್ರ ರಿಲೇಟೆಡ್ ಆಗಿ ಕೂಡ ಅಡ್ವರ್ಸ್ ಎಫೆಕ್ಟನ್ನ ಕ್ರಿಯೇಟ್ ಮಾಡ್ತಾ ಬರುತ್ತೆ. ಇದ್ರ ಜೊತೆಗೆ ನೆಕ್ಸ್ಟು ಅದು ಸ್ಟೇಜಸ್ ಅಥವಾ ಪ್ರೋಸೆಸ್ಸು, ಒಂದು ಪ್ರೊಡಕ್ಷನ್ ಅಥವಾ ಇದ್ರ ಬೇಸಿಸ್ ಮೇಲೆ ಯಾವ ಥರ ಸ್ಟೇಜಸ್ ಅಥವಾ ಪ್ರೊಡಕ್ಷನ್ ಅನ್ನೋದನ್ನು ನೋಡೋಣ. ಜೊತೆಗೆ ಇಲ್ಲಿ ಏನೇನೆಲ್ಲ ಅಗ್ರಿಮೆಂಟಲ್ಲಿ ಯಾವ ಕಾಸಸ್ ಆಗ್ಬೋದು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಇದನ್ನು ಸ್ಟೇಜಸ್ ಅಂತಲೂ ಕೂಡ ಹೇಳ್ತೀವಿ. ಅಗ್ರಿಮೆಂಟ್ ಅಟ್ ಡಿಫ್ರೆಂಟ್ ಸ್ಟೇಜಸ್ ಇನ್ ಡಿಫ್ರೆಂಟ್ ಮಾರ್ಕೆಟ್ಸ್. ಇಟ್ ಈಸ್ ಅಗ್ರಿಮೆಂಟ್ ದಟ್ ಈಸ್ ಇನ್ ಡಿಫ್ರೆಂಟ್ ಸ್ಟೇಜ್ ಆ್ಯಂಡ್ ಡಿಫ್ರೆಂಟ್ ಮಾರ್ಕೆಟಲ್ಲಿ ಮತ್ತು ಡಿಫ್ರೆಂಟ್ ಸ್ಟೇಜಸ್ ಏನಿರುತ್ತೆ ಅಂತ ನೋಡ್ತೀವಿ. ಸೊ ಅಂಡರ್ ದಟ್ ಫಸ್ಟ್ ಒನ್ ಟೈ ಇನ್ ಅಗ್ರಿಮೆಂಟ್ ಏನಿದೆ ಇದನ್ನು ಕಂಡೀಷನಲ್ ಪರ್ಚೇಸ್ ಆರ್ ಸೇಲ್ ಅಂತಲೂ ಕೂಡ ಹೇಳ್ತೀವಿ. ಸೊ ಟೈನ್ ಅರೇಂಜ್ಮೆಂಟ್ ಅಂದರೆ ಅಗ್ರಿಮೆಂಟ್ ಅಲ್ಲ, ಅರೇಂಜ್ಮೆಂಟ್. ಸೊ ಟೈನ್ ಅರೇಂಜ್ಮೆಂಟ್ ಅಂತಂದರೆ ಇಟ್ ಈಸ್ ಆ್ಯನ್ ಅಗ್ರಿಮೆಂಟ್ ರಿಕ್ವೈರಿಂಗ್ ಎ ಪರ್ಚೇಸ್ ಆಫ್ ಗೂಡ್ಸ್ ಆ್ಯಸ್ ಎ ಕಂಡೀಷನಲ್ ಆಫ್ ಸಚ್ ಪರ್ಚೇಸ್ ಟು ಪರ್ಚೇಸ್ ಸಮ್ ಅದರ್ ಗೂಡ್ಸ್. ಇಲ್ಲಿ ಟೈನ್ ಅರೇಂಜ್ಮೆಂಟ್ ಅಂತ ಬಂದರೆ ಯಾವುದೇ ಗೂಡ್ಸನ್ನು ಪರ್ಚೇಸ್ ಮಾಡ್ತೀವಿ ಅಂತಂದರೆ ಆ ಪರ್ಚೇಸರ್ಗೆ ಸಮ್ ಕಂಡೀಷನ್ಸ್ ಹಾಕೋದನ್ನು ಟೈನ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಟೈನ್ ಅರೇಂಜ್ಮೆಂಟ್ ಅಂದರೆ ಗೂಡ್ಸ್ನ ಪರ್ಚೇಸ್ ಮಾಡೋದಕ್ಕೆ ಆ ಪರ್ಚೇಸರ್ ಯಾರು ಇರ್ತಾರೆ ಅವ್ರಿಗೆ ಕಂಡೀಷನ್ ಹಾಕುವಂಥದ್ದನ್ನು ಟೈನ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಟೈ ಮೀನ್ಸ್ ಮುಂಚೆನೇ ಅವರು ಫಿಕ್ಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಕಂಡೀಷನಲ್ ಬೇಸಿಸ್ ಮೇಲೆ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಈಸ್ ಎಕ್ಸ್ಕ್ಲೂಸಿವ್ ಸಪ್ಲೈ ಅಗ್ರಿಮೆಂಟ್ ಅಂತ ಬಂದರೆ ಇಲ್ಲಿ ಈ ಅಗ್ರಿಮೆಂಟು ರಿಸ್ಟ್ರಿಕ್ಷನ್ಸ್ ಆಗಿರುತ್ತೆ. ದಟ್ಸ್ ಅದ್ರ ರಿಲೇಟೆಡಾಗಿ ಪರ್ಚೇಸ್ ರಿಲೇಟೆಡ್ ಆಗ್ಬೋದು, ಅದ್ರ ಜೊತೆಗೆ ಯಾವುದೇ ಟ್ರೇಡು
ಅಕ್ವೈರ್ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಡೀಲಿಂಗ್ ಮಾಡೋವಂಥದ್ದಾಗಿರ್ಬೋದು. ಇಟ್ ಈಸ್ ಗೂಡ್ಸ್ ಅದರ್ ದೆನ್ ದೋಸ್ ಆಫ್ ದ ಸೆಲ್ಲರ್ ಆರ್ ಎನಿ ಅದರ್ ಪರ್ಸನ್. ಸಪ್ಲೈ ಮಾಡೋದಕ್ಕೆ ಆ ಸೆಲ್ಲರ್ ಯಾರಿರ್ತಾರೆ ಅಥವಾ ಎನಿ ಅದರ್ ಪರ್ಸನ್ಸ್ ಯಾರಿರ್ತಾರೆ ಅದ್ರ ಬೇಸಿಸ್ ಮೇಲೆ ಕೆಲವೊಂದು ಟ್ರೇಡ್ ಪ್ರಾಕ್ಟೀಸ್ಗೋಸ್ಕರ ಅಥವಾ ಅಕ್ವೈರ್ ಮಾಡ್ಕೊಳ್ಳೋ ಡೀಲಿಂಗ್ಸ್ಗಳೆಲ್ಲ ಏನೇನಿರುತ್ತೆ ಅದಕ್ಕೋಸ್ಕರ ಅವ್ರು ಏನು ಮಾಡಿರ್ತಾರೆ, ಕೆಲವೊಂದು ಕಂಡೀಷನ್ಸ್ನ ಹಾಕಿರ್ತಾರೆ ಅಥವಾ ರಿಸ್ಟ್ರಿಕ್ಷನ್ಸ್ ಮಾಡಿರ್ತಾರೆ. ಅದನ್ನು ಎಕ್ಸ್ಕ್ಲೂಸಿವ್ ಸಪ್ಲೈ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಎಕ್ಸ್ಕ್ಲೂಸಿವ್ ಡಿಸ್ಟ್ರಿಬ್ಯೂಷನ್ ಅಗ್ರಿಮೆಂಟ್ ಅಂತಂದರೆ ದಿಸ್ ಆಲ್ಸೋ ರಿಸ್ಟ್ರಿಕ್ಟ್ ಆರ್ ಲೈಕ್ಲಿ ಟು ರಿಸ್ಟ್ರಿಕ್ಟ್ ಮಾಡಿರ್ಬೋದು ಅಥವಾ ರಿಸ್ಟ್ರಿಕ್ಷನ್ಸ್ ಹಾಕೋದಾಗ್ಬೋದು ಅಥವಾ ಲಿಮಿಟ್ ಮಾಡೋದಾಗ್ಬೋದು. ಸೊ ಇದು ವಿತೌಟ್ ದ ಔಟ್ಪುಟ್ ಸಪ್ಲೈ ಆಫ್ ಎನಿ ಗೂಡ್ಸ್. ಔಟ್ಪುಟ್ಟು ಅಥವಾ ಗೂಡ್ಸ್ ಸಪ್ಲೈ ಏನಿರುತ್ತೆ ಅದರ ಬೇಸಿಸ್ ಮೇಲೆ ಇವರು ರಿಸ್ಟ್ರಿಕ್ಷನ್ಸನ್ನ ಹಾಕಿರ್ತಾರೆ. ಇಲ್ಲಿ ಎಕ್ಸ್ಕ್ಲೂಸಿವ್ ಡಿಸ್ಟ್ರಿಬ್ಯೂಷನ್ ಅರೇಂಜ್ಮೆಂಟ್ ಅಂತ ಬಂದರೆ ಇಲ್ಲೇನು ಮಾಡಿರ್ತಾರೆ ಅಥವಾ ಅಗ್ರಿಮೆಂಟ್ ಅಂತ ಬಂದರೆ ಇಲ್ಲಿ ಯಾವುದೇ ರೀತಿ ಔಟ್ಪುಟ್ ಇರ್ಬೋದು ಅಥವಾ ಸಪ್ಲೈ ಇರ್ಬೋದು ಅದನ್ನು ಗೂಡ್ಸ್ ಏರಿಯಾ ಬೇಸಿಸ್ ಮೇಲೆ ಅಲೋಕೇಟ್ ಮಾಡ್ತಾರೆ ಅಥವಾ ಮಾರ್ಕೆಟ್ ಏನಿರುತ್ತೆ ಅದ್ರ ಬೇಸಿಸ್ ಮೇಲೆ ಡಿಸ್ಪೋಸಲ್ ಮಾಡ್ತಾರೆ. ಅದು ರಿಲೇಟೆಡ್ ಆಗಿರುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿ ಸೇಲ್ ಆಫ್ ದ ಗೂಡ್ಸ್ ಸೇಲ್ ಮಾಡೋದಾಗ್ಬೋದು, ಏರಿಯಾ ಅಲೋಕೇಟ್ ಆಗ್ಬೋದು ಅಥವಾ ಮಾರ್ಕೆಟ್ ಆಗ್ಬೋದು, ಅದು ಡಿಸ್ಟ್ರಿಬ್ಯೂಷನ್ ಅಗ್ರಿಮೆಂಟಲ್ಲಿ ಬರುತ್ತೆ. ನೆಕ್ಸ್ಟು ರೆಫ್ಯೂಸಲ್ ಟು ಡೀಲ್ ಅಂತ ಬಂದರೆ ಇಲ್ಲಿ ಇದು ಕೂಡ ರಿಸ್ಟ್ರಿಕ್ಷನ್ಸ್ ಮಾಡುತ್ತೆ. ಯಾವುದಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡುತ್ತೆ ಅಂತಂದರೆ ಮೆಥಡ್ ದ ಪರ್ಸನ್ ಆರ್ ಕ್ಲಾಸಸ್ ಆಫ್ ಪರ್ಸನ್ ಟು ಹೂಮ್ ಗೂಡ್ಸ್ ಆರ್ ಸೋಲ್ಡ್.